ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಹೇಗೆ ಸುಲಭವಾಗಿ ಬೆಣ್ಣೆಯನ್ನು ತೆಗಿಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟು ನೀವು ಹಾಲನ್ನು ತೆಗೆದು ಒಂದು ತೋಪಿನಲ್ಲಿ ಹಾಕ್ಕೊಳ್ಳಿ. ನಂತರ ಒಂದು ಲೋ ಫ್ಲೇಮಲ್ಲಿ ಈ ಹಾಲನ್ನು ನೀವು ಕಾಯಿಸ್ಕೋಬೇಕು. ಇದೇನು ಬಾಕ್ಸನ್ನು ನೀವು ನೋಡ್ತಾ ಇದ್ದೀರಲ್ವ, ಇದು ಸುಮಾರು 10 ದಿನದ ಕೆನೆ ಅಂತ ಹೇಳ್ಬೋದು. ಹಾಲನ್ನು ಚೆನ್ನಾಗಿ ಕಾಯಿಸಿದಾಗ ಕೆನೆ ಬರ್ತದೆ. ಆ ಕೆನೆಯನ್ನು ಈ ಬಾಕ್ಸಲ್ಲಿ ನಾವು ಶೇಖರಿಸಿಟ್ಟಿದ್ವಿ. ಅದು ಸುಮಾರು 10 ದಿನದ ಕೆನೆ. ಆದ್ದರಿಂದ ಒಳ್ಳೆಯದಾಗಿ ನೀವು ಲೋ ಫ್ಲೇಮಲ್ಲಿ ಕಾಯಿಸೋದ್ರಿಂದ ಒಳ್ಳೆಯದಾಗಿ ಕೆನೆ ಬರ್ತದೆ ನೋಡಿ. ನಂತರ ಈ ಕೆನೆಯನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ರುಬ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕಿಕೊಂಡು ರುಬ್ಬಿದಾಗ ಚೆನ್ನಾಗಿ ಬರ್ತದೆ. ಮಿಕ್ಸಿಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು ನೋಡಿ. ಈಗ ಚೆನ್ನಾಗಿ ಬೆಣ್ಣೆ ಬರೋದು ನೀವು ನೋಡ್ಬೋದು. ಇದು ನೋಡಿ ಬೆಣ್ಣೆ. ಆ ಉಳಿದ ಏನಿದೆ ಅಲ್ಲ, ಅದನ್ನು ಮಜ್ಜಿಗೆಯಾಗಿ ನೀವು ಯೂಸ್ ಮಾಡ್ಬೋದು. ತುಂಬ ಉಪಯೋಗಗಳಿವೆ ಅದರಿಂದ. ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ಇದೊಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಬೆಣ್ಣೆಯನ್ನು ತೆಗಿಲಿಕ್ಕೆ ನೀವು ಮನೆಯಲ್ಲೇ ಫ್ರೆಶ್ ಬೆಣ್ಣೆನ ಮಾಡ್ಕೋಬೋದು. ಇರುವ ಹಾಲಿನಿಂದ ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ. ಇಷ್ಟು ದೊಡ್ಡ ಬೆಣ್ಣೆ ನಮಗೆ ಸಿಕ್ಕಿತ್ತು, ಕೇವಲ 10 ದಿನಗಳ ಹಾಲಿಂದ ಸಿಕ್ಕಿತ್ತು. ಇನ್ನು ಮುಂದಿನ ವಿಡಿಯೋಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.